ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ತಮಿಳುನಾಡು ಸರ್ಕಾರ ಏನು ಮೇಕೆದಾಟು ಯೋಜನೆಗೆ ಮಾಡಬಾರ್ದು ಅಂಥೇಳಿ ಕೇಂದ್ರ ಸರ್ಕಾರದ ಮುಂದೆ ಮತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ತಗಾದೆ ತೆಗೆದು ಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನು ಪಡೆದಿದ್ರು. ಸೊ ಇವತ್ತು ಅದು ತೆರವಾಗಿರೋದ್ರಿಂದ ಈಗಾಗಲೇ ಹಿಂದೆ DPR ಮಾಡಿದ್ರು 2013-14ರಲ್ಲಿ. ಈಗಾಗಲೇ 10-12 ವರ್ಷ ಆಗಿದೆ. ಸೊ ಈಗ ಹೊಸದಾಗಿ ಅದಕ್ಕೆ ಏನೆಲ್ಲ ಚಾಲನೆಯನ್ನು ಕೊಡಬೇಕು ಅದನ್ನು ಕೊಡಲಿಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಕೂಡ ನಿನ್ನೆ ಸಭೆ ಮಾಡಿ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಏಕೆಂದರೆ ಅದು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೇಕೆದಾಟಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಕೂಡ ನಾವು ಸುಮಾರು 160 ಕಿಲೋಮೀಟರ್ ಪಾದಯಾತ್ರೆ ಕೂಡ ಮಾಡಿದ್ವಿ. ಸೊ ಹಾಗಾಗಿ ಇವತ್ತು ಆ ಜಯ ಸಿಕ್ಕಿರೋದ್ರಿಂದ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಿಕ್ಕೆ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದಕ್ಕೆ ಚಾಲನೆಯನ್ನು ಕೊಡಬೇಕು. ಕೇಂದ್ರ ಸರ್ಕಾರ ಇವತ್ತು ಎನ್ವೈರ್ಮೆಂಟ್ ಕ್ಲಿಯರೆನ್ಸನ್ನು ಕೊಡಬೇಕಾಗುತ್ತೆ. ಅದಕ್ಕೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆಲ್ರೆಡಿ ತಿಳಿಸಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪ್ರಧಾನಮಂತ್ರಿಗಳಿಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಒತ್ತಾಯವನ್ನು ಮಾಡಿದ್ದೇನೆ ಅಂಥೇಳಿ ಅವರು ಕೂಡ ಅದು ಒಂದು ಮೆಮೊರಂಡಮನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಬೇಕಾದಂಥ ಅನುಮೋದನೆಯನ್ನು ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಈಗ ಮತ್ತೆ ಬಿಹಾರ್ ಎಲೆಕ್ಷನ್ ಆಯಿತು, ಒಂದಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಮೊನ್ನೆ ಡೆಲ್ಲಿಗೆ ಹೋಗೋದು ಏನು ಅಸಮಂಜಸ? DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗೋದು ಹೊಸದೇನಲ್ವಲ್ಲ. ಈ ಸಂದರ್ಭದಲ್ಲಿ ಮಹತ್ವ ಪಡ್ಕೊಂಡು ಯಾವ ಸಂದರ್ಭ? ಈಗ 2 ವರ್ಷ ಆದಮೇಲೆ ಇವತ್ತು ನಾಳೆಗೆ 2 ವರ್ಷ ಕಂಪ್ಲೀಟ್ ಆಗ್ತದೆ. 2.5 ವರ್ಷ ಆಗಿದೆ. ನಮ್ಮ ಸರ್ಕಾರಕ್ಕೆ 2.5 ವರ್ಷ ಆಗಿದೆ. ಅದ್ರ ಬಗ್ಗೆ ಏನು ನಮ್ಗೆ ಸಂತೋಷ ಇದೆ. ಪವರ್ ಶೇರಿಂಗು ಆ ವಿಚಾರ ಚರ್ಚೆನಲ್ಲಿಲ್ಲ. ನಮ್ಮ ಸರ್ಕಾರ ಆಡಳಿತದಲ್ಲಿದೆ. ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೇವೆ. ಉತ್ತಮವಾದ ಆಡಳಿತವನ್ನು ಕೊಟ್ಟು ಜನರಿಗೆ ಏನು ಮಾತನ್ನು ಕೊಟ್ಟಿದ್ದೇವೆ ಆ ಮಾತಿನಂತೆ ನಾವು ನಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಸಾಕಷ್ಟು ಪೂಜೆಗಳು, ಹೋಮ ಹವನ ಎಲ್ಲ ನಡೀತಾ ಇದೆ ಸರ್. ಕುಣಿಗಲ್ಲು ಜಾಸ್ತಿ ಎಲ್ಲರೂ ಅವರವರ ಅಭಿಮಾನಿಗಳು ಬೇಕಾದಂಗೆ ಮಾಡ್ತಾ ಇರ್ತಾರೆ, ಒತ್ತಾಯ ಮಾಡ್ತಾ ಇರ್ತಾರೆ. ಅವರ ಅನಿಸಿಕೆಗಳಿಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಏನೇ ಇದ್ದರೂ ಕೂಡ ಅದು ಪಕ್ಷ ತೀರ್ಮಾನ ಮಾಡ್ತದೆ, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಸಾಕಷ್ಟು ಜನ CM ಆಗಬೇಕು DK ಶಿವಕುಮಾರ್ ಅಂತ ಕೇಳ್ತಿದ್ದಾರೆ. ಅದು ಪಕ್ಷ ತೀರ್ಮಾನ ಮಾಡೋದು. ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಅದು ಗೊತ್ತಿಲ್ಲ, ಭಗವಂತನ ಏನು ತೀರ್ಮಾನ ಇದೆಯೋ ಕಾತ್ ನೋಡೋಣ. ಲಿಂಕ್ ಕೆನಾಲು ಕಾಮಗಾರಿ ಮಾಡಬೇಕು. ಈಗ ಲ್ಯಾಂಡ್ ಅಕ್ವಿಷನ್ನು ಪ್ರಾರಂಭ ಆಗಿದೆ. ಇನ್ನೊಂದು 2 ತಿಂಗಳೊಳಗೆ ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಅದಾದ ತಕ್ಷಣ ಮತ್ತೆ ಕಾಮಗಾರಿಗೆ ಚಾಲನೆ ಕೊಡ್ತೀವಿ. ರೈತರು ವಿರೋಧ ಇದೆ ಸರ್ ಆ ಭಾಗದಲ್ಲಿ. ಕುಣಗಲ್ ತಾಲೂಕಿನವರೆಲ್ಲರೂ ಕೂಡ ಅದಕ್ಕೆ ಹೋರಾಟಕ್ಕೆ ಸಜ್ಜಾಗಬೇಕು, ಪಕ್ಷಾತೀತವಾಗಿ. ಅದು ಗೊತ್ತಿಲ್ಲ, ಅದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳೆಲ್ಲವು. ಏನು ಬೇಡ, ಒಂದು ಇಂಗ್ಲಿಷ್ ಅಂತೆ ಸರ್, ಏನು ಬೇಡ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.